ನನ್ನ ವಿಜಯಪುರದ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾವು ಬಲಗೈ ಸಮುದಾಯದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ 25ರಂದು ಬೆಂಗಳೂರಿನಲ್ಲಿ ಬಲಗೈ ಸಮುದಾಯಕ್ಕೆ ಆದ ಅನ್ಯಾಯವನ್ನು ಸರ್ಕಾರದ ಗಮನ ಸೆಳೆಯಲು ನಾವೆಲ್ಲರೂ ಕೂಡ ಬಲಗೈ ಸಂಬಂಧಿತ ಜಾತಿಗಳು ನಮ್ಮ ಸಮಾಜದ ಹಿರಿಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಇಟ್ಕೊಂಡಿದ್ದೇವೆ. ಈ ಸಭೆಯಲ್ಲಿ ವಿಜಯಪುರದ ನಮ್ಮ ಬಲಗೈ ಸಂಬಂಧಿತ ಜಾತಿಗಳ ಎಲ್ಲ ಜನರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ತಮಗಾದ ಅನ್ಯಾಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಮೇಲೆ ಒತ್ತಡ ಹೇರಲಿಕ್ಕೆ ತಾವೆಲ್ಲರೂ ಕೂಡ ದಿನಾಂಕ 25ರಂದು ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕೆಂದು ನಾನು ವಿಜಯಪುರದ ನನ್ನ ಎಲ್ಲ ಬಲಗೈ ಸಮಾಜದ ಹಿರಿಯರಿಗೆ, ವಿಜಯಪುರ ಜಿಲ್ಲೆಯ ಎಲ್ಲ ಸಮುದಾಯದ ಹಿರಿಯರಿಗೆ, ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ. ಇಲ್ಲಿಂದ ನಾವು ವಿಜಯಪುರದಿಂದ ಸುಮಾರು 10,000 ಜನ ಅಂದಾಜು ಹೋಗ್ಬೋದಂತೆ ನಾವು ಲೆಕ್ಕಾಚಾರದಲ್ಲಿ ಇದ್ದೀವಿ. ಈಗ ಅದನ್ನು ನಾವು ಸಾಧಿಸಿ ತೋರಿಸ್ತೀವಿ ಅಂತ ನನ್ನ ಅಭಿಪ್ರಾಯ. ಈಗ ನಾವು ಇಡೀ ಜಿಲ್ಲೆಯಲ್ಲಿ ಆಮೇಲೆ ಎಷ್ಟು ಜನ ಸಮುದಾಯದಲ್ಲಿದ್ದೀರಿ, ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಿಮ್ಮ ಊರುಗಳಿಂದಲೇ ನಿಮ್ಮ ಕೈಯಿಂದನೇ ಬರಬೇಕು, ದುಡ್ಡು ಹಾಕ್ಕೊಂಡು ಗಾಡಿಗಳು ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬರಬೇಕನ್ನುವಂಥ ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ಇಡೀ ಸಮುದಾಯಕ್ಕೆ ಮತ್ತು ಇಡೀ ಸಮುದಾಯದ ಮುಂದಿನ ಪೀಳಿಗೆಗೆ ಏನು ಇವತ್ತು ಧಕ್ಕೆ ಬರುವಂಥ ಕೆಲಸ ಆಗಿದೆ. ಅದನ್ನು ಸರಿಪಡಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಯಾರು ಗಾಡಿ ಮಾಡ್ತಾರಂತ ಕರ್ಕೊಂಡು ಹೋಗ್ತಾರೆ ಅನ್ನೋವಂಥದ್ದನ್ನೆಲ್ಲ ತಲೆಯನ್ನು ತೆಗೆದು ದಯವಿಟ್ಟು ನಿಮ್ಮ ಊರುಗಳಿಂದಲೇ ನಿಮ್ಮ ಸ್ವಂತ ಖರ್ಚಿನಲ್ಲಿ ಬೆಂಗಳೂರಿಗೆ ನಡೀತಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ನಲ್ಲಿ ಏನು ಇವತ್ತು ಹೋರಾಟ ನಡೀತದೆ ಆ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಬೇಕಂತೇಳಿ ಸಮುದಾಯದ ಪರವಾಗಿ ನಾವು ಎಲ್ಲ ಬಲಗೈ ಸಮುದಾಯದ ಸಂಬಂಧಿತ ಜಾತಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಬಿಜಾಪುರ ಜಿಲ್ಲೆಯಲ್ಲಿದ್ದಂಥ ಎಲ್ಲ ನಮ್ಮ ಬಲಗೈ ಸಮಾಜದ ಒಂದು ಅನಿವಾರ್ಯವಾದಂಥ ಸ್ವಾಭಿಮಾನದ ಸಮಾವೇಶಕ್ಕೆ ನಾವು ಹೋಗಬೇಕಾಗಿದೆ. ನಮ್ಮ ಸಮಾವೇಶ ನಮ್ಮ ಸಮಾಜದ ಉಳಿವಿಗಾಗಿ, ನಮ್ಮ ಸಮಾಜದ ಹಿತಕ್ಕಾಗಿ. ನಾವು ಯಾರ ವಿರೋಧವೂ ಅಲ್ಲ, ಯಾರ ಪರವೂ ಅಲ್ಲ. ಆದರೆ ನಮ್ಮ ಸಮಾಜದ ಉಳಿವಿಗಾಗಿ ಈ ಒಂದು ಹೋರಾಟ, ಈ ಒಂದು ಸಮಾವೇಶ ನಡೀತಾ ಇದೆ. ಜಿಲ್ಲೆಯಲ್ಲಿದ್ದಂಥ ಎಲ್ಲ ತಾಲೂಕಿನಿಂದ ನಮ್ಮ ಬಲಗೈ ಸಮಾಜದ ಬಂಧುಗಳು ಈಗಾಗಲೇ ನಮಗೆಲ್ಲ ಸಂಪರ್ಕ ಮಾಡಿ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ನಾವು ಬರ್ತಾ ಇದ್ದೇವೆ, ನಾವೆಲ್ಲ ನಮ್ಮ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂದಾಗ ಅಂಕಿ ಸಂಖ್ಯೆಯಾಗಿ ಇವತ್ತು 12,000ಕ್ಕೆ ಮೀರಿದೆ. ಆದರೂ ಸಹಿತ ನಾವು ಒಂದು ಸುಸಜ್ಜಿತವಾಗಿ ತಾವೆಲ್ಲ ಒಂದು ಮಕ್ಕಳನ್ನು ಇವ್ರನ್ನ ಕರ್ಕೊಂಬರೋದು ಬೇಡ, ನೀವು ಅಷ್ಟೇ ಯುವಕರು ಮತ್ತು ವೃದ್ಧರನ್ನು ಕರಿಬೇಡ ಅಂತ ಹೇಳಿದ್ದೇವೆ. ಆದರೂ ಸಹಿತ ನಾವು 11,000 ಜನ ಬರ್ತಾರಂತ ನಿರೀಕ್ಷೆ ಇಟ್ಟಿದ್ದೇವೆ. ನಾವು ಯಾರು ವಿರೋಧನೂ ಇದು ಸಮಾವೇಶ ಮಾಡ್ತಾಯಿಲ್ಲ, ಪ್ರತಿಭಟನೆ ಮಾಡ್ತಾಯಿಲ್ಲ. ನಮ್ಮ ಹಕ್ಕಿಗಾಗಿ, ನಮ್ಮ ಸಮಾಜದ ಉಳಿವಿಗಾಗಿ ನಾವು ಈ ಪ್ರತಿಭಟನೆ ಮೆರವಣಿಗೆ ಹಾಗೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ಈ ಒಂದು ಸಮಾವೇಶ ನಡೆಯಲಿದೆ. ಇದಕ್ಕೆ ನಾವು ನಮ್ಮ ಹಿರಿಯರಾದಂಥ ಮಾದೇವ್ ಸಾಹೇಬರು, ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ನರೇಂದ್ರ ಸ್ವಾಮಿ ಅವರು ಎಲ್ಲರೂ ಅಲ್ಲಿ ಭಾಗವಹಿಸ್ತಾರೆ. ನಮ್ಮ ಸಮಾಜದ ಹಿತಕ್ಕಾಗಿ ಈ ಸಮಾವೇಶನ ಮಾಡಿಕೊಳ್ಳಲಾಗಿದೆ. ಪದ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂಥ 25/3/2026 ಬೃಹತ್ ಸಮಾವೇಶ, ಕನಿಷ್ಠ ಅಂದರೂ ಕೂಡ 5 ಲಕ್ಷ ಜನಸಂಖ್ಯೆ ಸೇರುವಂಥ ಸಾಮರ್ಥ್ಯವನ್ನು ಈ ಸಮಾಜ ಹೊಂದಿದೆ. ದಯಮಾಡಿ ಎಲ್ಲ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ಸಂಘಟನೆಯ ಪ್ರತಿಯೊಬ್ಬರು ತಾಲೂಕದ ಪದಾಧಿಕಾರಿಗಳು ತಮ್ಮ ಸ್ವ ಇಚ್ಛೆಯಿಂದ ಈಗಾಗಲೇ ತಮ್ಮ ಸ್ವಂತ ವಾಹನವನ್ನು ಮಾಡಿಕೊಂಡು ಸ್ವಂತ ಗುತ್ತಿಯನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಹೊರಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕಾಗಿ ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಜೈ ಭೀಮ್ ವಂದನೆಗಳಿಗೆ ಹೇಳ್ತಾ ಇದ್ದೇನೆ. ದಯಮಾಡಿ ತಾವು ಸ್ವ ಇಚ್ಛೆಯಿಂದ ಎಲ್ಲರೂ ಈ ಸಭೆಯಲ್ಲಿ ಪಾಲ್ಗೊಂಡು
ಈ ಸಭೆ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ಕುಲ ಬಾಂಧವರು ಮತ್ತು ಜೈವಿ ಬಂಧುಗಳಲ್ಲಿ. ಇವತ್ತು ಹಾಗೆ ಇನ್ನೊಬ್ಬ ಒಡನಾಡಿಯಾಗಿರ್ತಕ್ಕಂಥ ನಮ್ಮ ಪರಶುರಾಮ್ ದಿಂಡೋರವರು ಇದ್ದಾರೆ. ಆಮೇಲೆ ವೆಂಕಟೇಶ್ ವಗ್ಯಾನವರು ಕೂಡ ನಮ್ಮ ಜೊತೆಗಿದ್ದಾರೆ. ಮುಂದಿನ ಪತ್ರಿಕೆ ಹಾಗೆ ನಮ್ಮ ಸಮಾಜದ ಮುಖಂಡರಾದ ಸುರೇಶ್ ಗೋಣಿಸ್ಕಿ ಅವರು ಇದ್ದಾರೆ. ಹಾಗೂ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಒಡೆಯಪ್ಪ ಸಾಲ್ಗಲ್ ಅವರು ಇದ್ದಾರೆ. ಹಾಗೆ ಮತ್ತು ಇನ್ನೊಬ್ಬರು ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಗಬ್ಬು ಅವರು ಇದ್ದಾರೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕೆ ಕೂಡ ಬರ್ರಿ ಸರ್, ಹೆಂಗಪ್ಪ ಬರ್ರಿ. ಬಾತ್ ಹೇಳತ್ತೇವೆ ಮತ್ತು ಶನಿವಾರ ಸರ್ ಹೆಸರು ಹೇಳ್ಬೇಡ್ರಿ, ಅಧ್ಯಕ್ಷರು ಮಾತಾಡ್ತಾರೆ. ನಿಮ್ಮ ಮಾಟಕ್ಕೆ ಚಂದ ತಂದೆ ತಾಯಿ ಬಂದು ಆ ಸುಳ್ಳು ಬರ್ರಿ ಹೆಂಗಪ್ಪರ ಇನ್ನೊಂದು ಒಂದೆರಡು ರಾಜಶೇಖರ್ ಯಡಹಳ್ಳಿ. ನಮಸ್ಕಾರ ಸರ್. ಇಲ್ಲೇ ಹೇಳ್ತೀನಿ ಸಾಯಂಕಾಲ ಏನೇನಾಯ್ತು ಸರ್ ವ್ಯವಸ್ಥೆ ಮಾಡೋಣ ಹೇಗೆ?